Ghost is coming. ಇವಾಗ ಬಂದ್ಬಿಟ್ಟು ಫೋನಲ್ಲಿ ಇವಾಗ ನಾವ್ ಹೇಳ್ತಿರೋದು ಇವಾಗ ಫೋನ್ ಪೇ ಮಾಡಿ ತಾಮನ್ ಕೊಡ್ತೀವಿ. ನಾವು ಬೆಂಗಳೂರಲ್ಲೇ ಸರ್ ಹೇಳ್ತಿರೋದು, ನಮ್ಗೆ ಬೇರೆ ಇದ್ರಲ್ಲಿ ಹೇಳ್ತಿದ್ವಿ ಅಡ್ರೆಸ್. ಹುಡುಗಿ ಜೊತೆ ಡೇಟ್ ಹೋಗಿದ್ಯಪ್ಪ. ಹಲೋ ನಮಸ್ಕಾರ ಗಾಯ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಯಾಕು ಲೈಟ್ ಎಲ್ಲ ಮಿಣಕ ಅಂತಾವ ಗಾಯ್ಸ್. The ghost is coming. ಓ ದಿವ್ವಾ ಇಬ್ಬರೇ ಇದೀವಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ಗಾಯ್ಸ್ ಏನಂದ್ರೆ ನಾವಿವತ್ತು ಸ್ಟಾರ್ಟ್ ಮಾಡ್ತಾ ಇರೋದು ಪ್ರ್ಯಾಂಕ್ ಕಾಲ್ ಅಂತ. ಅಂದ್ರೆ ನಮ್ಮ ಫ್ರೆಂಡ್ಸಿಗೆ ಈಗ ಇವ್ರ ನಂಬರು ನನ್ನ ಫ್ರೆಂಡ್ಸಿಗೆ ಗೊತ್ತಿಲ್ಲ, ನನ್ನ ಫ್ರೆಂಡ್ಸ್ ನಂಬರು ಇವ್ರ ನಂಬರ್ ಗೊತ್ತಿರಲ್ಲ. ಹಂಗಾಗ್ಬಿಟ್ಟು ನಾನು ಏನೇನು ಹೇಳಿದೆವರು ನನ್ನ ಫ್ರೆಂಡ್ಸ್ಗೆ ನನ್ನ ನಂಬರ್ ಗೊತ್ತಿರಲ್ಲ, ನನ್ನ ಫ್ರೆಂಡ್ಸ್ಗೆ ಇವನ್ ನಂಬರ್ ಗೊತ್ತಿರಲ್ಲ. ಅದಕ್ಕೆ ಹೆಂಗಾಗ್ಬಿಟ್ಟು ಈಗ ಏನೋ emotional damage. ಯಾರಿಗಾರ ಫ್ರ್ಯಾಂಕ್ ಕಾಲ್ ಮಾಡ್ಬಿಟ್ಟು ಮಜಾ ತಗೋಣ ಅಂತ. ಅಂದ್ರೆ ಇವತ್ತು ಎಲ್ಲೂ ಹೊರಗಡೆ ಹೋಗ್ತಾ ಇಲ್ಲ, ಹಂಗಾಗಿ ಕಂಟೆಂಟ್ ಮಾಡಕ್ಕೆ ಏನು ನಮಗೂ ಕಂಟೆಂಟ್ ಇಲ್ಲ. ಒಂದ್ 4 ಜನ ಮಾಡ್ತೀವಿ, ನೋಡೋಣ ಏನೇನಾಗ್ತದೆ ಅಂತ. ಲೆಟ್ಸ್ ಗೋ. ಫೋನ್ ಮಾಡು, ಇವನೇ ಮಾತಾಡ್ತಾನೆ. ಫೋನ್ ಮಾಡಿ ವಿಡಿಯೋ ಕಟ್ ಮಾಡಕ್ಕೆ ಏಕೆ ಏನಂತ ಹೇಳ. ಏನಿಲ್ಲ ಕಂಟೆಂಟ್ ಏನ್ ಗೊತ್ತಾ, ಇವಾಗ ಫೋನ್ ಮಾಡೋದು ಅಂದ್ರೆ ಇದು ಏನು ನಾನು ಏನು ಉದ್ದೇಶ ಮಾಡ್ತಾ ಇದ್ದೀನಿ ಅಂದ್ರೆ ಇವಾಗ ಬಂದ್ಬಿಟ್ಟು ಫೋನಲ್ಲಿ ಇವಾಗ ನೀವು ಫೋನ್ ಮಾಡಿದಾಗ ಅದು ಹೇಳ್ತಾ ಇರ್ತೈತಿ, ಯಾರಾದ್ರೂ ಸ್ಕ್ಯಾಮ್ ಮಾಡ್ತಾ ಇರ್ತಾರೆ, ಅದು ಇದು ಅಂತ ಏನೇನು ಹೇಳ್ತಾ ಇರ್ತೈತಲ್ಲ, ಅದಾರೆ ನಾನು ಕರೆಕ್ಟಾಗಿ ಕೇಳಿಸ್ಕೊಳಲ್ಲ ನಾನು. ಹಂಗಾಗ್ಬಿಟ್ಟು ಅದೇ ತರ ರಿಲೇಟೆಡ್ ಆಗಿ ಇದು ವಿಡಿಯೋ ಮಾಡ್ತಾ ಇರೋದು. ಮಾಡಿರೋ ಅಷ್ಟೇ ಯಾವ್ದಕ್ಕಾದ್ರೂ ಒಂದು ರಿಲೇಟೆಡ್ ಆಗಿರ್ತದೆ, ಒಂದು ಇನ್ಫಾರ್ಮೇಶನ್ ಕೊಡೋದಾಗಿರ್ತದೆ ಹೊರತು ಯಾವ್ದೇ ತರ ಸುಮ್ಮನೆ ವೇಸ್ಟ್ ಕಂಟೆಂಟ್ ಕೂಡ ನಾವು ಮಾಡಲ್ಲ. ಸುಮ್ನೆ ಏನಂದ್ರೆ ಇವಾಗ ಫೋನ್ ಮಾಡ್ಬಿಟ್ಟು ಹಿಂಗೆ ಒಂದು ಪಾರ್ಸಲ್ ಐತಿ, ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅಂತ ಅಷ್ಟೇ. ಗಾಯ್ಸ್ ಫೋನ್ ಮಾಡೋಣ ಇವಾಗ. ಫೋನ್ ಮಾಡೋಣ. ಸಾಮಾಜಿಕ ಮಾಧ್ಯಮ ಜಾಹೀರಾತುಗಳು ಅಥವಾ ಅಪರಿಚಿತ ಗುಂಪುಗಳಿಂದ ನೋಡಿ ಹೂಡಿಕೆ ಬಗ್ಗೆ ಹೆಚ್ಚು ಜಾಗೃತಿ ವಹಿಸಿ. ಯಾವುದೇ ಅನುಮಾನಾಸ್ಪದ ಘಟನೆ ಕಂಡುಬಂದಲ್ಲಿ ತಕ್ಷಣವೇ 1930ಗೆ ರಿಪೋರ್ಟ್. ಹಲೋ ಅಲ್ಲ ಸರ್, ನಾವು ಫ್ಲಿಪ್ಕಾರ್ಟಿಂದ ಮಾಡ್ತಿರೋದು. ನಮ್ಗೆ ಒಂದು ಪಾರ್ಸಲ್ ಇತ್ತು ನಿಮ್ದು. ಅದೇ ದೊಡ್ಡಪೇಟೆ ಮಾರಮ್ಮನ ದೇವಸ್ಥಾನ ಅಂತ. ಗೊತ್ತಿಲ್ಲ ಸರ್, ನಮ್ಗೇನೋ 380 ರೂಪಾಯಿ ಇದೆ ಸರ್. ಪಾರ್ಸಲ್ ಬಂದಿದೆಯಲ್ಲ, ನಂಬರ್ ಇದೆ ಅಂತ ಹೇಳಿ ಸರ್. ನಿಮ್ಮ ನಂಬರ್ ಇತ್ತು ಮತ್ತೆ ಪಾರ್ಸಲ್ ಬಂದಿತ್ತು. ಯಾರಾದ್ರೂ ಆರ್ಡರ್ ಮಾಡಿದ್ರೋ ಬೇರೆಯವ್ರು ಗೊತ್ತಿಲ್ಲ. ನೋಡಿ ಸರ್, ಬೇರೆ ಏನಾರು ಆರ್ಡರ್ ಮಾಡಿದ್ರೆ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ನಮಗೆ ಇವಾಗ ದುಡ್ಡು ಬೇಕು, ಎಲ್ಲಿದೆ ಹೇಳ್ರಿ ಬರ್ತೀನಿ ಅಂತ ಹೇಳ. ಕಟ್ ಮಾಡಿದ ಫ್ರ್ಯಾಂಕ್ ಒಂದು ಸಕ್ಸಸ್ ಆಗಿದೆ, ನೋಡೋಣ ಕಾಲ್ ಮಾಡ್ತಾರೆ ಹೇಗೆ ಅಂತ. ಏನ್ ಗೊತ್ತಾ ಗೈಸ್, ಅವ್ರ ಅಕ್ಕನು ಕೊಟ್ಟಿರ್ಬೋದು ಅನ್ನೋ ಒಂದು ಇದಕ್ಕೆ ಅವನು ಅವ್ರ ಅಕ್ಕನ ಕಾಲ್ ಮಾಡೋದು ಇವಾಗ. ಆದ್ರೆ ಇವನೇ ದಡ್ಡ ಅಂತ ತಿಳ್ಕೊಬಿಡ್ರಿ ಗೈಸ್. ನಾವೇನ್ ಮಾಡ್ತೀವಿ, 4 ಅವನೇ ಏನ್ ಮಾಡ್ತೀರಾ ನೋಡ, ಇವ್ನಿಗೆ ಟ್ರೈ ಮಾಡ್ಬೇಕು ಫಸ್ಟ್ ಅಂತ ಮಾಡ್ತಾ ಇದೀವಿ. ಇವನಿಗೆ ಬಾವಿ ಬೀಳಿಸಿ ಹಳ್ಳಕ್ಕೆ ಹಾಕಿ ಸರ್ ಫೋನ್ ಪೇ ಮಾಡಿ ಅಂತೀನಿ. ಇವಾಗ ಫೋನ್ ಮಾಡಿದ ತಕ್ಷಣ ಸರ್ ಫೋನ್ ಪೇ ಮಾಡಿ ಬರ್ತೀನಿ ಅಂತ ಹೇಳ್ತೀನಿ. ಅವ್ರ ಅಕ್ಕನ ಕಾಲ್ ಮಾಡ್ತೇನೆ. ಮಾಡದೇ ಇಲ್ವಾ? ಇಲ್ಲ ಗೊತ್ತಾಗಿರುದ್ರೆ ಆಲ್ಮೋಸ್ಟ್ ಮಾಡಲ್ಲ, ಗೊತ್ತಾಗಿರೋ ಮಾಡ್ತಾನೆ. ಫೋನೇ ಮಾಡ್ತಿಲ್ಲ ಗೈಸ್. ನಡೆಯುವ ಹಾದಿಗೆ ಗಾಯ್ಸ್ ಹುಷಾರಿಲ್ಲ ಗೈಸ್, ಆದ್ರೂ ವಿಡಿಯೋ ಮಾಡ್ತಾ ಇದೀವಿ. ಕಂಟೆಂಟ್ ನೋಡಿ ಕಡೆ ನೀವು ಇದಕ್ಕಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾರು ಸಬ್ಸ್ಕ್ರೈಬ್ ಆಗಲ್ಲ ಅಂತೀರ ಗೈಸ್. ನೀವು ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಜೊತೆಗಿದ್ದಾರೆ ಒಬ್ಬೊಬ್ರು ಫೋನ್ ಮಾಡೋ ನೀವೇ ಮಾಡೋ, ನಾವೇ ಮಾಡೋಣ ಅಂತ. ಹಲೋ ಅಲ್ಲ ಸರ್, ಎಲ್ಲಿ ತಂದು ಕೊಡ್ಬೇಕು ಇವಾಗ?
ಮಾಡಿಲ್ಲ ಸರ್, ಆರ್ಡರ್ ಏನೂ ಮಾಡಿಲ್ಲ, ಯಾರು ಮಾಡಿಲ್ಲ. ಸರ್ ಬಂದಿದೆಲ್ಲ ಆರ್ಡರ್ ಸರ್, ಅದೇ ಚೆಕ್ ಮಾಡ್ಕೊಳ್ರಿ, ತಗೊಳ್ರಿ, ಅದಾಗೆ ಸುಮ್ಮನೆ 380 ರೂಪಾಯಿ ಅಷ್ಟೇ, ಫೋನ್ ಪೇ ಮಾಡಿ ತಗೊಂಡ್ ಕೊಡ್ತೀನಿ ಏನ್ ಮಾಡಿ ಸರ್? ಸರ್. ಮತ್ತೆ ಅದು ಕ್ಯಾನ್ಸಲ್ ಇಲ್ಲ, ಕ್ಯಾನ್ಸಲೇಷನ್ ಏನು ಕೊಟ್ಟಿಲ್ಲ ಅವರು, ಕ್ಯಾನ್ಸಲ್ ಮಾಡಂಗಿಲ್ಲ ಅದು, ಅದಕ್ಕೋಸ್ಕರ. ಸರ್ ನಾವು ಮಾಡಿಲ್ಲ. ಏನ್ ಮಾಡಿಲ್ಲ ಅಂತ ಹೇಳ್ತಾವ್ರೆ ಕಳ್ಳನ್ ಮಗ. ಸರ್ ಅದು ಸರ್ ಆರ್ಡರ್ ಮಾಡಿದ್ರೆ ಮತ್ತೆ ಆರ್ಡರ್ ಬಂದಿದೆಯಾ ಸರ್? ಹಂಗಾರೆ ನಾವು ಹೇಳ್ತಿರೋದು ಇವಾಗ ಫೋನ್ ಪೇ ಮಾಡಿ ತಗೊಂಡ್ ಕೊಡ್ತೀವಿ. ಸರ್ ಏನು ಬೇಡ ಸರ್, ಅಲ್ಲ ಸರ್, ನಾನು ಆರ್ಡರ್ ಮಾಡಿದ್ದೀನಿ, ನನಗೆ ಗೊತ್ತಿಲ್ಲ, ನಾನು ಹೆಂಗೆ ಸರ್ ಆರ್ಡರ್ ಮಾಡೋಕ್ಕಾಗುತ್ತೆ? ಸರ್ ನಿಮ್ಮ ಹೆಸರು ಮೇಲೆ ಬಂದಿದೆಯಲ್ಲ ಸರ್, ಅಡ್ರೆಸ್ ಎಲ್ಲ ಬಂದಿದೆಯಲ್ಲ ಸರ್ ಅಡ್ರೆಸ್ ಬಂದಿದೆ. ಹೆಸರು ಹೇಳ ಅಂದ್ರೆ ಹೆಸರು ಹೇಳ ಜಾಸ್ತಿ ಚಾರ್ಜ್ ಅವ್ನ ಹೆಸರೇನು? ನರೇಶ್ ಅಂತ. ನರೇಶ್. ಓಕೆನಾ ಸರ್ ಅದೇ ನಿಮ್ಮ ಹೆಸರು ಬಂದಿದಿಲ್ಲ, ನರೇಶ್ ಅಂತ ತಾನೇ ನಿಮ್ಮ ಹೆಸರು? ಸರ್? ನಾನು ನೇಮ್ ಎಲ್ಲೆಲ್ಲ ಕೊಟ್ಟಿರ್ತೀನಿ ಸರ್, ಈಗ ನೇಮು ಇದೇನಿಲ್ಲ ಅಲ್ಲ ಸರ್ ಈಗ. ಸರ್ ಮತ್ತೆ ಇವಾಗ ನಿಮ್ ನೇಮು ಅಡ್ರೆಸ್ ಎಲ್ಲ ಬಂದಿದೆ ಸರ್, ನಾವೇನು ಇಲ್ದಲೇ ಹೇಳಕ್ ಬರುತ್ತಾ? ಯಾವ್ದು ಆರ್ಡರೇ ಮಾಡಿಲ್ಲ ಇದು, ಹ್ಮ್ ಅಕೌಂಟ್ ಯಾರ ಹತ್ರನೂ ಇಲ್ಲ, ಆರ್ಡರ್ ಹೆಂಗೆ ಸರ್ ಪ್ಲೇಸ್ ಆಗುತ್ತೆ ಹೇಳಿ? ಸರ್ ಗೊತ್ತಿಲ್ಲ ಸರ್, ನಮಗೆ ಪಾರ್ಸಲ್ ಬಂದಿದೆ, ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ ಅಷ್ಟೇ. ನಾವೊಬ್ರು ಡೆಲಿವರಿ ಬಾಯ್ ಅಷ್ಟೇ. ನನಗೆ ಗೊತ್ತಿಲ್ಲ, ನಾನು ಆರ್ಡರ್ ಮಾಡಿದ್ದೀನಿ ಅಂದ್ರೆ ಏನು ಸರ್ ಇಲ್ಲಿ ಮತ್ತೆ ಐಟಮ್ ಏನಿದೆ ಅಂತ ಏನಾದ್ರು ಹೇಳ್ತಿದ್ದೀರಾ? ಇಲ್ಲ ಸರ್ ಐಟಮ್ ಹೆಂಗಿದೆ ಅಂತ ನಮಗೇನು ಸರ್ ಗೊತ್ತಾಗುತ್ತೆ? ಅದು ಪಾರ್ಸಲ್ ಏನಿದೆ ನಮ್ಗೆ ಅಡ್ರೆಸ್ ಅಷ್ಟೇ ಬೇಕಾಗಿರೋದು, ಅಡ್ರೆಸ್ ಮಾತ್ರ ಕೊಟ್ಟಿರ್ತಾರೆ ಅಷ್ಟೇ ನಮಗೆ. ಇಲ್ಲ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ, ಕಾಂಟ್ಯಾಕ್ಟ್ ಮಾಡ್ತಿದೀವಿ ಅಷ್ಟೇ. ಹಾ ಸರ್, ಈಗ ನಾನು ಏನು ಆರ್ಡರ್ ಮಾಡಿಲ್ಲ, ಮತ್ತೆ ನಾನು ಹೆಂಗೆ ಸರ್ ರಿಕ್ಷಾ ಮಾಡ್ಕೊಳ್ಳಿ? ಸರ್ ಅದು ನಮಗೆ ಗೊತ್ತಿಲ್ಲ ಸರ್, ಆರ್ಡರ್ ಬಂದಿದೆ. ಎಲ್ಲಿದ್ದೀರ ನಾನು ಆರ್ಡರ್ ಮಾಡಿದ್ದೀನಿ, ನಾನು ಹೆಂಗೆ ರಿಕ್ಷಾ ಮಾಡ್ಕೊಳ್ಳಿ? ಸರ್ ಅದೇ ಇವಾಗ ನಿಮಗೆ ಎದುರುಗಡೆನೆ ಬರ್ತೀವಿ ಬೇಕಿದ್ರೆ, ಅದೇನು ಅಲ್ಲೇ ಇದು ಮಾಡೋಣಂತ್ರಿ. ಇವಾಗ ಎಲ್ಲಿದ್ದೀರಾ ಸರ್ ನೀವು ಹಂಗಾರೆ? ಸರ್ ನಾನು ಬೆಂಗಳೂರಲ್ಲಿದ್ದೆ. ಸರ್ ಹಂಗಾರೆ ಬರ್ತೀವಿ, ಅಮೌಂಟ್ ಫೋನ್ ಪೇ ಮಾಡಿ ಬಂದು ಇದು ಮಾಡ್ತೀವಿ ಸರ್. ಅದೇ ಈ ಜೊತೆ ಡೇಟ್ ಹೋಗಿದ್ಯಾ? ಹೇಳ್ತಿದ್ದೀರಲ್ಲ ಸರ್, ನಾನು ಏನು ಆರ್ಡರ್ ಮಾಡಿಲ್ಲ, ನೀವು ಹೋದ್ರು ನಾನು ಪಾಸ್ ಆಗಿಲ್ಲ ಸರ್, ಅಮೌಂಟ್ ಹೇಳಿದ್ದೀನಿ ಓಕೆ. ಸರ್ ಮತ್ತೆ ಇವಾಗ ಎಲ್ಲಿದ್ದೀರಾ ಅಂತ ಹೇಳಿದ್ರೆ ಅಲ್ಲೇ ಬರ್ತೀನಿ, ಅಲ್ಲಿಗೆ ಬಂದ್ರೆ ಇಲ್ಲೇ ಇದು ಮಾಡಿ. ನಾನು ನಾವು ಬೆಂಗಳೂರಲ್ಲೇ ಸರ್ ಹೇಳ್ತಿರೋದು, ನಾವು ಬೇರೆ ಇದರಲ್ಲಿ ಹೇಳ್ತಿದ್ವಿ ಅಡ್ರೆಸ್. ಇದು ಆಕ್ಚುಲಿ ಚೆನ್ನಾಗಿ. ಅದೇ ಸರ್, ಬೆಂಗಳೂರಲ್ಲಿ ಏನು ಅಡ್ರೆಸ್ ಹಾಕಿದ್ದೀನಿ ಹೇಳಿ ಸರ್ ಅಲ್ಲಿ. ಡೇಟ್ ಹೋಗಿದ್ದೀರ ಹುಡುಗಿ ಜೊತೆ? ಸರ್ ಏನು ಹುಡುಗಿ ಜೊತೆ ಡೇಟ್ಗೆ ಹೋಯ್ತೀರಾ ನೀವು? ನಾವೇನು ಹೋಗೋಣ ಸರ್? ನಿಮ್ಗೆ ಯಾಕೆ ಬೇಕದು? ತಿಕ್ಕ ಮಾಡ್ಕೊಂಡು ಹೋಗಲ್ಲ ಒಳ್ಳೆ ಕಥೆ. ಹುಡುಗಿ ಜೊತೆ ಡೇಟ್ ಹೋಗಿದ್ಯಪ್ಪ? ಹುಷಾರ ಮಾತೇ ಇಲ್ಲ. ಬ್ರೇಕ್ ಆದ ಅಷ್ಟೇ, ಲೇ ಜಾಸ್ತಿ ಮಾತಾಡ್ಬೇಡ. ಪ್ರ್ಯಾಂಕ್ ಆದ ಗೈಸ್, ಪ್ರ್ಯಾಂಕ್ ಆದ ಗೈಸ್, ಪಕ್ಕ ಪ್ರ್ಯಾಂಕ್ ಆದ. 30 ಒಪ್ಕ ಹುಡುಗಿ ಜೊತೆ ಡೇಟ್ಗೆ ಹೋಗಿದ್ಯಾ ಬೆಂಗಳೂರಲ್ಲಿ? ಒಟ್ಟು ಪ್ರ್ಯಾಂಕ್ ಆದ ಅಂತ ಹೇಳು, ಪ್ರ್ಯಾಂಕ್ ಆದ ಅಂತ ಹೇಳು. ನೋಡ ಎದ್ರಿದಾನೆ. ಹಾ ಬಿಡು, ಅಲ್ಲ ಏನಲ್ಲ, ಪ್ರ್ಯಾಂಕ್ ಆದ ಮುಗೀತಷ್ಟೇ, ಜಾಸ್ತಿ ಮಾತಾಡ್ಬೇಡ. ಅಲ್ಲ ಅಲ್ಲ, ಸರಿ ಸರಿ ಸರಿ, ಮಡ್ಕೋ ಅಷ್ಟೇ. खत्म, बाय बाय, टाटा, गुड बाय, गया.